ಬಂದು ಹಸು ನೋಡಿ ಹಿಂಗಿದೆಪ್ಪ. ಹಾಲಿಂದ ಇವೆಲ್ಲ ಹೆಂಗೆ ಭರವಸೆ ಏನು ಸಿಗ್ಬೋದು? ಹ್ಞೂ ಹಸು ತೋರ್ಸಕ್ಕೆ ನಂಬರ್ ಜಾಗ ಇತ್ತು, ಎಲ್ಲ ಮಳೆಗೆ ಬಚ್ಚಲ ಮನೆ ಆದಂಗೆ ಆಗಿದೆ ಇಲ್ಲಿ ಪೂರ್ತಿ. ಅವರು ಹಾಲಿಂದು ಕೆಪಾಸಿಟಿ ಹೇಳಿರೋಂಥದ್ದು ನಿಮ್ಗೆ ಗೊತ್ತಿದೆ, 8 ಮೇಲೆ ಅಂಥೇಳಿ 10 ಬರ್ಬೋದು. ನೀವು ಹೆಂಗೆ ಫೀಡ್ ಗೀಡ್ ಹಾಕ್ತೀರ ಅದ್ರ ಮೇಲೆ ಅಂತಲೂ ಹೇಳಿದ್ದಾರೆ ಅವರು. ಬಂಧುಗಳೇ ಎಲ್ರಿಗೂ ನಮಸ್ತೆ, ನಾನು ವರ್ಷದ ನೀವು ನೋಡ್ತಾ ಇದ್ರಿ ಅವರು ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇಲ್ಲಿ ಹಸುಗಳು ಸಿಗುತ್ತೆ ಅನ್ನುವಂಥ ಮಾಹಿತಿ ಆಧಾರದ ಮೇಲೆ ಮತ್ತೊಮ್ಮೆ ನಿಮಗೆ ಹೊಸ ವೀಡಿಯೋನ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಇದು ಲೊಕೇಶನ್ ತ್ಯಾವಣಿಗೆನೆ, ರುದ್ರೇಶ್ವರ ಸೈಟ್ ಬಳಿ ಇರ್ತಕ್ಕಂಥ ಅಸ್ಲಾಂ ಅವರ ಮನೆ. ಇಲ್ಲಿ ಹಸುಗಳು ಸುಮಾರು 16 ಹಸುಗಳೇನೋ ಸೇಲಿಗಿದೆ ಅಂತ. ನಿಮ್ಗೆ ಯಾವ ಥರ ಹಸು ಬೇಕು ಅದನ್ನು ನೀವು ಪರಿಶೀಲಿಸ್ಕೊಂಡು ನೇರವಾಗಿ ಬಂದು ಭೇಟಿ ಮಾಡಿ ಖರೀದಿಸುವಂಥದ್ದು ಸೂಕ್ತ ಅಂತ ಹೇಳ್ತಾ ಇವತ್ತಿನ ಮಾಹಿತಿ ವಿಡಿಯೋ ಅನುಭವಿಸ್ತಾ ಇದ್ದೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹಾಗೆ ನೋಡ್ತಾ ಇದ್ರಿ, ಸಬ್ಸ್ಕ್ರೈಬ್ ಮಾಡಿಲ್ದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ನಿಮಗಾಗಿ ಅಂತ ಹೇಳ್ತಾ ಆರಂಭಿಸ್ತಾ ಇದ್ದೀನಿ ವಿಡಿಯೋನ. ದಯವಿಟ್ಟು ತಡ ಮಾಡೋದು ಬೇಡ, ಬನ್ನಿ. ಅಸ್ಲಾಂ ಬ್ರದರ್, ಇವತ್ತು ಆ ಕಡೆ ಎಲ್ಲ ತುಂಬ ಕೆಸರಿದೆ, ಇಲ್ಲೇ ಇನ್ಫಾರ್ಮೇಷನ್ ಕೊಡ್ಬೇಕು ನೀವು. ಸ್ವಲ್ಪ ಮುಂದಕ್ಕೆ ತಗೊಳ್ರಿ ಅಷ್ಟೇ. ಓಕೆ, ಹಾಂ ಹಾಂ ಬರಲಿ. ಹಾಂ, ಇದು ಏನು ಹೇಳುತ್ತಪ್ಪ? ಸೆಕೆಂಡ್ ಲಕ್ಷ ಬಿಡ. ಓಕೆ, ಇದೇನು ಪೌಡ್ರ್ ಹಾಕ್ತಿದ್ರೆ ಇದಲ್ಲ, ಇರುವೆ ಆಗಬಾರ್ದು ಅಂತ. ಸೆಕೆಂಡ್ ಲ್ಯಾಕ್ಟೇಷನ್ ಅಂತ ಹೇಳ್ತಿದ್ದಾರೆ. ಗಬ್ಬ ಇತ್ತಿದು, ಇದು ಬೋಡಿನೇ ಬರುತ್ತೆ. 1 ವಾರ 10 ದಿವಸ ನಾವೇ ಸೈಡಿಗೆ ಹೋಗ್ತಿತ್ತಲ್ರಿ, ಇಲ್ಲಿ ಅಡ್ಡಿಲ್ಲ, ಅರ್ಥ ಮಾಡ್ಕೊಳ್ತಾರೆ ನೋಡಿದ್ರು. ಕೆಸರಿದೆ, ಹಂಗಾಗಿ ಇಲ್ಲಿಂದ ಲೈವ್ ತೋರಿಸೋ ಪ್ರಯತ್ನ. ರೇಟ್ ಈ ವಾರ ಹೆಂಗಿದೆ ನಿಮ್ಮಲ್ಲಿ? ಇವತ್ತು ರೇಟ್ ಹೇಳಂಗಿಲ್ಲ, ಹೌದಾ? ಸ್ವಲ್ಪ ಜಾಸ್ತಿ ಏರ್ವೇಷನ್ ಇದೆ. ಅಲ್ಲ, ಏನು ಈಗ ಜಾಸ್ತಿ ಅಂದರೆ ಏನು ಇರ್ಬೋದು, ಅಕ್ಸೆಪ್ಟ್ ಮಾಡ್ತಾರೆ. 90,000 90,000 ಅಂದರೆ ಇದು ಹಾಲಿಂದ ಹೆಂಗಿದೆ ಕೆಪಾಸಿಟಿ? ಒನ್ ಟೈಮ್ ಕೆಪಾಸಿಟಿ. ಇನ್ನು 20 ದಿನ ಟೈಮ್ ಇದೆ. 20 ಡೇಸ್. ಒಟ್ಟು ಎಷ್ಟು ಬ್ರೀಡ್ ಇವತ್ತು ನಿಮ್ಮ ಹತ್ರ ಸಿಗೋದು? ಇವತ್ತು ನಮ್ಮ ಹತ್ರ 16 ಬ್ರೀಡ್ ಇದ್ದಾವೆ. ಓಕೆ, ಇವತ್ತು ಹೈ ಪ್ರೈಸ್ ಕೌಸ್ ಇದ್ದಾವೆ ನಿಮ್ಮ ಹತ್ರ. ಓಕೆ, ಕೆಲವರು ಈ ಹಿಂದೆ ವೀಡಿಯೋ ಹಾಕ್ಸಿದ್ದು ಕಡಿಮೆ ಬೆಲೆಗೆ ಅಂತ ಹೇಳಿದ್ರು, ಮತ್ತೆ ನಿಮ್ಗೆ ಕಾಲ್ ಮಾಡ್ಬೋದೇನೋ ಅನ್ಕೊಂಡೆ. ಆ ಥರ ಏನೋ ಸಿಗ್ತಾ? 55, 60, 70 ಯಾವುದಾದ್ರು ಇದಾವೆ? ಇದ್ದಾವೆ. ಓಕೆ, ಹಸುಗಳ ಮೇಲೆ ಡಿಪೆಂಡು, ಬಂದು ನೋಡ್ಕೋಬೋದು, ಪರಿಶೀಲಿಸ್ಕೋಬೋದು. ಅದು ಕೊಟ್ಟಿಗೆಯಲ್ಲಿದ್ದಾವೆ. ಒಟ್ಟು 16 ಹಸುಗಳಿದ್ದಾವೆ ಒಟ್ಟು. ಬಸ್ ಹಂಗೆ ನೆಕ್ಸ್ಟ್ ಯಾವುದಿದೆ ಒಳ್ಳೆ, ಅದು ಹಾಲ್ ಬ್ಲಾಕ್ ಇತ್ತು, ನನಗೆ ಭಾರಿ ಇಷ್ಟ ಆಯ್ತು. ಆ ಕಡೆ ಇದೆ ಅನಿಸುತ್ತೆ ಮೋಸ್ಟ್ಲಿ, ನೋಡೋಣ. ನೀವು ಯಾವ್ದು ತೆಗಿತೀರ ಅದು ಹೊರಗೆ ತೆಗೀರಿ. ನೋಡು. ಹಾಯ್, ಯುವ ರೈತರು ಬರಬೇಕು. ಹೇಳಿ ಸರ್, ಇದು ಸೆಕೆಂಡ್ ಲ್ಯಾಕ್ಟೇಷನ್. ಹಾಂ, ಇದು ಇದು ಪ್ರೈಸ್ ಬರೀ 75,000 ಹೇಳ್ತೀನಿ. 75 ಇದು. ಹೌದು. ಏನಿದು ಗಬ್ಬ ಎಷ್ಟು ದಿನ ಇನ್ನೊಂದು ವಾರ ಡಿಸ್ಚಾರ್ಜ್ ಆಗ್ತೈತಿ ಈಗ? ಅದು ಅದರೊಳಗೆ ಆಗ್ಬೋದೇನಪ್ಪ? ಹೌದು. ಡಿಸ್ಚಾರ್ಜ್ ಆಗ್ತಾ ಇದೆ. ಹೌದು. ನೀವು ಸ್ವಲ್ಪ ಮೊಬೈಲ್ ಸೈಲೆಂಟ್ ಇಟ್ಕೊಂಬಿಡ್ರಿ. ಹಲೋ ಅಣ್ಣ, ಹೇಳ್ರಿ. ಎಲ್ಲ ಓದಾವ ನೋಡ್ರಿ ನಿಮ್ಮ ಹತ್ರ. ನಿಮ್ಗೆ ಯಾವ ಬೇಕು? 2 4 6 ABS ಜರ್ಮನು, ನಿಮಗೆ ಯಾವ್ದು ಬೇಕು ಎಲ್ಲ ಹಸ್ಕೊಳಿತಾವೆ ಇವತ್ತು. ಎಲ್ಲ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿಸ್ತಿದ್ದೀನಿ, ಹಾಕ್ತೀನಿ. ಬೇಡ, ತೀರಾ ಕೆಸರಲ್ಲಿ ಬೇಡ, ಬರ್ರಿ. ಸ್ನೇಹಿತರೆ, ಮಳೆಗಾಲದ ಸಂದರ್ಭದಲ್ಲಿ ಹಸುಗಳದ್ದು ವೀಡಿಯೋ ಮಾಡುವಾಗ ಭಾರಿ ಸ್ವಲ್ಪ ಪ್ರೀತಿ ಇರುತ್ತೆ. ನಿಮ್ಮ ನೋಡ್ತಾ ಇದ್ದೀವಿ, ಫೋನ್ ಬಂದಿದೆ, ಮಾತಾಡ್ತಿದ್ದಾರೆ. ಸರ್ ಒಂದು ಸಲ ನಿಮ್ಮ ಅಣ್ಣನ ಕೈ ಕೊಟ್ಬಿಡಿ ಸರ್ ಮೊಬೈಲು, ನಾವು ಇನ್ಫಾರ್ಮೇಷನ್ ತಗೋಣ. ಟೈಮ್ ಆಗ್ಬಿಡುತ್ತೆ. ಎಷ್ಟನೇ ಲ್ಯಾಕ್ಟೇಷನ್ ಸರ್? ಸೆಕೆಂಡ್ ಲ್ಯಾಕ್ಟೇಷನ್. 75,000 ಹೇಳ್ತಾ ಇದ್ದಾರೆ. ನೋಡಿರಿ ಸ್ನೇಹಿತರೆ, ಇದು ವೈಟು ಬ್ಲಾಕ್ ಕಾಯಿನ್ ಸ್ಪಾಟು ಹಿಂಗೆ ನೋಡ್ತಾ ಇದ್ದೀರಿ. ಈ ಥರ ಹಸುಗಳು ಬಂದಾಗ 75 ಈ ಥರ ಅಂತ ಲೋಡೆಡ್ ಗಬ್ಬ ಆಲ್ಮೋಸ್ಟ್ ಬಂದಿರ್ತವೆ. ನಿಮಗೆ ಆಯ್ಕೆಯಲ್ಲಿ ಬಂದಾಗ ನೀವು ನೋಡ್ಕೋಬೋದು ಮುಕ್ತವಾಗಿ. ಇಲ್ಲಿ ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ. ಓಕೆ ಸರ್, ಓಕೆ, ಇದನ್ನು ಕಟ್ಟಿ ಹಾಲಿನ ಭರವಸೆಗಳು ಅವರೆಲ್ಲ ಹೇಳ್ತಿದ್ದಾರೆ 8+, 7+ ಅಂತೇಳಿ. ಬಟ್ ನಿಮ್ಮ ಕೊಟ್ಟಿಗೆಗೆ ಬಂದಾಗ ನೀವು ಫೀಡು, ಆಮೇಲೆ ನಿಮ್ಮಲ್ಲಿ ಹೊಂದ್ಕೊಳ್ಳೋವರೆಗೂ ಎಷ್ಟು ಹಾಲು ಕೊಡುತ್ತೆ ಅದೇ ಒರಿಜಿನಲ್. ಯಾಕಂದರೆ ವಿಡಿಯೋದಲ್ಲಿ ನಾವು ಹೇಳುವಂಥ ಮಾಹಿತಿ ಇರುತ್ತೆ, ಆದರೆ ಒರಿಜಿನಾಲಿಟಿ ಯಾವಾಗಂದರೆ ನಿಮ್ಮ ಬಳಿ ಬಂದಾಗ. ಹಾಂ, ಫಸ್ಟ್ನೇ ಪಡ್ಡೆ ಇದು. ಬರೀ ಶಾರ್ಟ್ ಕೋಡು.
ಎರಡಲ್ಲ. ಫಸ್ಟ್ ಲ್ಯಾಕ್ಟೇಷನ್ ಬ್ರೀಡ್ ಅದು. ಹೌದು. ಸ್ನೇಹಿತರೆ ಇದು ನೋಡ್ತಾ ಇದ್ದೀರಲ್ಲ, ಇದಕ್ಕೆ ಹೌದು ಅಡರ್ ಮೇಲಿದೆ. ಆಮೇಲೆ ಅಡರ್ ಸ್ಕೋರು ಲೆಗ್ ಸ್ಕೋರ್ ಅಂತ ನಾವು ಅಂತಾರೆ. ಆದಷ್ಟು ಹಸುಗಳಲ್ಲಿ ಕಾಲು ಬಡ್ಕೊಳ್ಳೋದಿಲ್ಲ ಅಂತ. ಅಡರ್ ಸ್ಕೋರು ಮೊಣಕಾಲಿಂದ ಮೇಲೆ, ತೊಡೆಗೆ ಇಂದ ಸ್ವಲ್ಪ ಮೇಲಿರೋಂಥದ್ದು ಬ್ರೀಡ್ ಅಂತೇಳಿ. ಇಲ್ಲ ಇಲ್ಲ ಹೇಳಿ ರಾಘವೇಂದ್ರ, ಪರವಾಗಿಲ್ಲ. ಅಲ್ಲ, ನಮ್ಮ ಯುವಕರಿದಾರಲ್ಲ ಹಸು ಸಾಕಾಣಿಕೆಯಲ್ಲಿ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಅಂತಿರೋರು. ಇದು ಈ ಮೊದಲನೇ ಲ್ಯಾಕ್ಟೇಷನ್ ನಾನು ಹಾಲಿಂದ ಏನು ಕೇಳೋಕ್ಕೋಗಲ್ಲಪ್ಪ. ಹ್ಞೂ, ಹಾಲ್ ಬ್ಲಾಕ್ ವೈಟ್ ಪ್ಯಾಚಸ್ ಇರಲಿಲ್ಲ ಅಂದರೆ ಹಾಲ್ ಬ್ಲಾಕ್ ಅಂತೇನಿಲ್ಲ. ನೀವು ನೋಡ್ತಾ ಇದ್ದೀರಿ. ಓಕೆ ಬಸ್, ಓಕೆ. ಈಗ 75 ಅಂದರೆ ಆಸುಪಾಸು ಇದ್ದಾರೆ, ನಿಂತಿದ್ದಾರೆ ಅವರು. ಒಂದು ಮೊದಲನೇ ಹಸುನೇ 90 ಅಂತ ಹಂಗೆ 6 ಹೊಡೆದ್ಬಿಟ್ರು. ಆಮೇಲೆ 75 ಬಂದಿದ್ದಾರೆ. ನೋಡ್ರಿ ನೆಕ್ಸ್ಟ್ ಎಷ್ಟು ಇದ್ದಾವೆ ಅಂತೇಳಿ. ಓಕೆ, ಹ್ಞೂ. ಹಸು ತೋರ್ಸಕ್ಕೆ ನಂಬರ್ 1 ಜಾಗ ಇತ್ತು. ಎಲ್ಲ ಮಳೆಗೆ ಬಚ್ಚಲ್ ಮನೆ ಆದಂಗೆ ಆಗಿದೆ ಇಲ್ಲಿ ಪೂರ್ತಿ. ಸರ್ ಇದು ಆರಲ್ಲು. ವಾವ್, ಇದು ನೋಡಿ, ಸೆಕೆಂಡ್ ಲ್ಯಾಕ್ಟೇಷನ್. ಇದು ನೋಡಿ, ನನಗೆ ಈಗ ತೋರಿಸಿದ್ರಲ್ಲಿ ಇದು ನಂಗೆ ಇಷ್ಟ ಆಗಿದ್ದು. ಸೆಕೆಂಡ್ ಲ್ಯಾಕ್ಟೇಷನ್. ಇದು ಸೆಕೆಂಡ್ ಲ್ಯಾಕ್ಟೇಷನ್ ಲೆಂತಿ ಇದೆ. ಆರಲ್ಲು ಸಗಣಿ ಹಾಕ್ಬೇಡಮ್ಮ. ಸ್ವಲ್ಪ ಇನ್ನೂ ಸ್ವಲ್ಪ ಮುಂದಕ್ಕೆ ತಗೊಂಡು ಹಿಂದಕ್ಕೆ ಬರ್ರಿ, ಹಂಗೆ ಅಷ್ಟೇ. ಹಾಕಿದೆ ಸಗಣಿ. ಇದು ಕೂಡ ಅಡರ್ ಸ್ಕೋರಿಂದ ಹಿಡಿದು ಲೆಗ್ ಸ್ಕೋರು. ಸ್ನೇಹಿತರೆ, ಸೂಲು ಕೆಲವರು ಕನ್ನಡದಲ್ಲೇ ಸ್ವಲ್ಪ ಹೇಳಿ ಸಾರ್ ಅಂತ ಮಧ್ಯೆ ಲ್ಯಾಕ್ಟೇಷನ್ ಅವು ಇವು ವರ್ಡ್ ಬಂದುಬಿಡ್ತವೆ, ಕ್ಷಮೆ ಇರಲಿ. ಎರಡನೇ ಸೂಲಿನ ಹಲ 6 ಪಡ್ಡೆ ನಿಪ್ಪಲ್ಲಿ ನೋಡುತ್ತಾ ಇರಿ. ಹೀಗಿದೆ, ಹಾಲ್ ಬ್ಲಾಕಲ್ಲಿದೆ ಬ್ರೀಡು. ಇದು 70,000. 75 70ಕ್ಕೆ ಬಂದಿದೆ. ಸ್ನೇಹಿತರೆ, ಅಡರ್ ಸ್ಕೋರು ಚೆನ್ನಾಗಿದೆ, ಲೆಗ್ ಸ್ಕೋರು ಅಷ್ಟೇ. ಅಂದರೆ ಈ ಕೆಚ್ಚಲು ಏನಿದೆ ಮೊಣಕಾಲಿಂದ ಮೇಲಿದೆ, ಕಾಲು ಕೂಡ ಅಗಲ, ಹೀಗೆ ಒಂದಕ್ಕೊಂದು ಹೊಡ್ಕೋತಾ ಇಲ್ಲ. ನೋಡ್ತಾ ಇದ್ದೀರಿ. ಓಕೆ ಬಸ್ ಆಗ್ಬೋದು, ಬಸ್. ರಘು ಚಾಯ್ಸ್ ಮಾಡಿದ್ರೆ ಯಾವ್ದು ಮಾಡ್ಬೋದು? ಓಕೆ, ಒಂದಿತ್ತು ರಘು. ಯಾವ್ದು ಹೇಳಿ? ಬ್ಲಾಕಾ ವೈಟಾ? ಹಾಂ. ಓಕೆ, ಮಾಡಿ ನೋಡೋಣ. ಇದು ಹೇಳಿ ಬಸ್. ಅಷ್ಟೊಂದು ಬಸ್. ಸೆಕೆಂಡ್ ಲ್ಯಾಕ್ಟೇಷನ್ 4 ಬ್ರೀಡಾ? ಸೆಕೆಂಡ್ ಲ್ಯಾಕ್ಟೇಷನ್ನು 4 ಹಲ್ಲು ಬ್ರೀಡು. ಹೌದಾ? ಓಕೆ, ಕ್ರಾಸ್ ಇದೆಲ್ಲ HF. ಏನು ರೆಡ್ ಮಿಕ್ಸ್ ಐತಿ ಏನ್ರಿ ಬೈ? ರೆಡ್ ಈಗ ಬ್ಲಾಕ್ ತುತ್ತಲ್ಲಿ ಗುಲಾಬಿ ಬಣ್ಣ ಮಿಕ್ಸ್ ಆಗಿರ್ತಕ್ಕಂಥದ್ದು. ಅಲ್ಲಿನ ಬಾವಿ ಇದು. ಬರ್ತಾವಪ್ಪ. ಓಕೆ, ಇಬ್ಬರಿದ. ಓಕೆ, ರೇಟ್ ಏನಾಗ್ಬೋದು? 65. ಓಕೆ, ಇದು ಡಿಸ್ಚಾರ್ಜ್ ಆಗ್ತದ. 65 65 ಅಂತ ಹೇಳಿದ್ದಾರೆ. ಮಾಮೂಲು 2 ಗಂಟೆ. ಮಾಮೂಲು ಇಬ್ಬರಿದ. ಇದೇನಪ್ಪ ಜರ್ಮನ್? ಹಾಂ, 2ನೇ ಲ್ಯಾಕ್ಟೇಷನಾ? ತಡಿ. ಇದು ಫುಲ್ ಅಡರ್ ಇರುವಂಥದ್ದು ಗುಲಾಬಿ ಬಣ್ಣದಲ್ಲಿದೆ. ವಾಶ್ ಆಗಿಲ್ಲ ಹಸುಗಳು ಅಷ್ಟೇ. ನೋಡ್ತಾ ಇದ್ರೆ ತುಂಬ ಚೆನ್ನಾಗಿ ಶೈನ್ ಇರುವಂಥ ಬ್ರೀಡ್ ಇದೆ. ತಲೆ ಇಬ್ಬರಣ್ಣ. ಇದು 2ನೇದು ಅಂದ್ರಲ್ಲ? ಹಲ್ಲಲ್ಲಿ ಏನಿದೆ? 6 ಬ್ರೀಡ್. ಜಾಸ್ತಿ ಮುಂದಕ್ಕೆ ಮಾಡ ಬಾರಣ, ಪಾಪ ಕೆಸರಲ್ಲಿ ನಾವು ಅದಕ್ಕೆ ಹಿಂಸೆ ಕೊಡಬಾರ್ದು. ಹಿಂದಕ್ಕೆ ನೋಡಿ. ಹಲೋ, ಓಕೆ, ನಮಸ್ಕಾರ ಹೇಳಿ. ಇದು ಗಬ್ಬ ಇನ್ನಿಷ್ಟು ದಿನ ವೇಟ್ ಮಾಡೋಕೆ? 15 ದಿವಸ. ನೇರವಾಗಿ ಬಂದು ಹಸು ನೋಡ್ರಿ ಸರ್. ಹಿಂಗಿದೆಪ್ಪ ಹಾಲಿಂದ ಇವೆಲ್ಲ ಹೆಂಗೆ ಭರವಸೆ ಏನು ಸಿಗ್ಬೋದು? ಇದಿದೆ. 12 ಲೀಟ್ರ್ ಹೇಳಿದ್ದಾರೆ. ಒಂದು ಕೆಪಾಸಿಟಿ 11 ಲೀಟ್ರ್ 12 ಲೀಟ್ರ್ ಕೆಪಾಸಿಟಿ ಹೇಳಿದ್ದಾರೆ.
ಮೇವು ಹಿಂಗೆ ಏನು ಹಾಕ್ಬೋದು? ಬತ್ತಲು ರಾಗಿ ಹುಲ್ಲು ಅದೇ ನಮ್ಮ ಮೇವು ಇರೋದು. ನಿಮ್ಮ ಹತ್ರ ಇರೋದು. ಈಗ ಅವ್ರು ಒಯ್ಯೋರು ಅವ್ರು ಯಾವಾಗಾರ ಮೇಯಿಸ್ಕೋಬೋದು. ಹೌದಾ? ಒಟ್ಟು ಸೆಟ್ ಆಗ್ತಾವ? ಸೆಟ್ ಆಗೋದು. ತೊಗೊಳ್ರಿ ಅಣ್ಣ, ತೊಗೊಳ್ರಿ. ಸ್ನೇಹಿತರೆ, ಒಂದು ಡೆನ್ಮಾರ್ಕ್ ಇದೆ, ಅವರು ಹಿಡ್ಕೊಂಬರ್ತಿದ್ದಾರೆ ನೋಡೋಣ. ಸ್ನೇಹಿತರೆ, ಇಲ್ಲಿ ಸೆಕೆಂಡ್ ಲ್ಯಾಕ್ಟೇಷನ್ ಇದು. ಸೆಕೆಂಡ್ ಲ್ಯಾಕ್ಟೇಷನಾ? ಹಾಲ್ ಪ್ರೈಸ್ 13 ಲೀಟರ್ 14 ಲೀಟರ್ ಹೇಳಿದ್ದಾರೆ. 20 ದಿನ ಟೈಮ್ ಇದೆ. ಇದು ವ್ಯಾಪಾರ ಬಂದ್ಬಿಟ್ಟು 95,000 ಹೇಳ್ತೀನಿ. 95. ಹೌದು. ಸ್ನೇಹಿತರೆ, ಡೆನ್ಮಾರ್ಕ್ ಬ್ರೀಡು ಅವ್ರು ಹಿಡ್ಕೊಂಡಿದ್ದಾರೆ. ಅವ್ರ ಬ್ರದರ್, ಅಸ್ಲಾಂ ಅವ್ರ ಬ್ರದರು. ಹಿಂಗಿದೆ ಬ್ರೀಡು. ಹಾಗೆ ಹಿಡ್ಕೊಳ್ರಿ, ಹಾಗೆ ನಿಂತ್ಕೊಳ್ರಿ. ಡಿಸ್ಚಾರ್ಜ್ ಆಗ್ತಿದೆ. ಇನ್ನೆಷ್ಟು ದಿನ ವೇಟ್ ಮಾಡಬೇಕು ಇದು? ಇನ್ನೊಂದು 15 ದಿನ ವೇಟ್ ಮಾಡಿ ಸರ್. ನಿಮ್ಮ ಕೊಟ್ಟಿಗೆ ಹೋಗಿ ಸೆಟ್ ಆಗೋ ತನಕ ಒಂದು ಇದಿರುತ್ತೆಪ್ಪ. 10 ಡೇಸು ಹೋಗಿದ ತಕ್ಷಣ ಅಣ್ಣ ರಾಮಗಿರಿ ಒಬ್ಬರು ಹೇಳ್ತಿದ್ರು, ಹೋಗಿದ ತಕ್ಷಣ ಕರು ಹಾಕಂಗಿರ್ಬೇಕು ಅಂತ. ಅದು ಒಂದು ಸತಿ ಒಳ್ಳೇದು. ಅದೇ ಒಂದು 2 ದಿವಸ ಸೆಟ್ ಆಗಬೇಕು ಕೊಟ್ಟಿಗೆಗೆ. ನಮ್ಮ ಕೊಟ್ಟಿಗೆಗೆ ಸೆಟ್ ಆಯ್ತು ಅಂತ ಹೇಳಿದ್ರೆ ನಿಮಗೆ ಅದು ನೀವು ಹೆಂಗಾದ್ರೆ ಹಂಗೆ ಕೋಆಪ್ರೇಟ್ ಮಾಡುತ್ತೆ ಅದು ಹಸು. ನಮ್ಮವರು ಅನ್ನೋ ಫೀಲ್ ಬರಬೇಕು ಅದಕ್ಕೆ. ಮೊದಲೇ ಈಗ ದೂರದಿಂದ ಬಂದಿರುತ್ತೆ, ಸ್ಟ್ರೆಸ್ ಆಗಿರ್ತಾವೆ. ನಾವು ಹೋದಾಗ ಸೆಟ್ ಆದಾಗ ಸ್ವಲ್ಪ ನಮಗೂ ಅನುಕೂಲ ಆಗುತ್ತೆ. ಅಲ್ಲಿಂದ ಚಾವಣಿಗೆ ಬರಟ್ ಬಸ್ ಸ್ಟ್ಯಾಂಡಿಗೆ ಬಂದು ಚಾವಣಿ ಬಸ್ ಯಾವ್ದಿನ ಅಂತ ಕೇಳಿ ನೋಡ್ತಿದ್ರಿ. ಪ್ಯಾಚಸ್ ಕೂಡ ಆಲ್ಮೋಸ್ಟ್ ಜರ್ಮನ್ ಮಿಕ್ಸ್ ಸೆಮೆನ್ ಇರುವಂಥದ್ದು ಬ್ರೀಡು. ಅಲ್ಲಿಂದ 25 ರೂಪಾಯಿ 30 ರೂಪಾಯಿ ತಗೊಂತಾರೆ ನೋಡ್ರಿ. 95 ಬ್ರೀಡು. ಫಸ್ಟ್ನೇ ಪಟ್ಟ 2 ಹಲ್ಲು. ಫಸ್ಟ್ ಇದೆ ಇದು? 2 ಹಲ್ಲ? ಹೌದು. ಪ್ರೈಸ್ ಬರೀ 65,000 ಇದು. 65,000 2 ಹಲ್ಲು. 2 ಹಲ್ಲು. ಮೇವು ಕಡಿಮೆ, ಹಾಲು ಜಾಸ್ತಿ. ಹೌದು. ಇದು ಸ್ನೇಹಿತರೆ, ಅಸ್ಲಾಂ ಅವ್ರು ಏನು ಹೇಳ್ತಿದ್ದಾರೆ, ಸೆಕೆಂಡ್ ಮೊದಲನೇ ಲ್ಯಾಕ್ಟೇಷನ್ ಅಲ್ಲ? ಹೌದು ಹೌದು. ಮೊದಲನೇ ಲ್ಯಾಕ್ಟೇಷನು, ಮೊದಲನೇ ಸೋಲು. 2 ಹಲ್ಲಲ್ಲಿದೆ. ಒಂದು 60 ಆಸುಪಾಸು ಸಿಗುವಂಥ ಬ್ರೀಡು. ನೋಡ್ತಾ ಇರುವಂತಹ ಬ್ರೀಡು ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ಅಲ್ಲೇನಾರ ಇಂದ ಹಿಡಿದು ಗುಡ್. ತಿಳಿಸ್ಕೊಳ್ರಿ ಅಣ್ಣ. ಪ್ರೈಸ್ ಬರೀ 65,000 ಸರ್ ಇದು. 65,000 ಹೇಳ್ತಿದ್ದಾರೆ. 2 ಹಲ್ಲಿಂದು ಬೋಡಿ ಇದೆ. ಹೌದು. ನಮ್ಮ ಇವರು ನೋಡ್ತಿದ್ರು, ನಮ್ಮ ಹುಡುಗರು ಚಾಯ್ಸ್ ಮಾಡ್ಬೋದಿತ್ತು. ಇದು 4 ತೊಟ್ಟು ಸಮ. ಆಮೇಲೆ ಹಾಲಿಂದ ಹೆಂಗೆ ಏನು ಈಗ ಒಂದು ತೊಟ್ಟಾಗ ಏನಾರು ಹಾಲು ಬರಲಿಲ್ಲ ಸರ್? 4 ತೊಟ್ಟಿ ಗ್ಯಾರಂಟಿ ಕೊಡ್ತೀನಿ. ಮೈ ಬಂದ್ರೆ ಗ್ಯಾರಂಟಿ ಕೊಡ್ತೀನಿ. 4 ತೊಟ್ಟಲ್ಲಿ ಹಾಲು ಬಂದಿಲ್ಲ ಅಂದ್ರೆ ಆಕಳಿಂದ ರಿಟರ್ನ್ ಬಿಡ್ಬೋದು. ಮೈ ಬಂದ್ರೆ ರಿಟರ್ನ್ ತಂದು ಬಿಡ್ಬೋದು. ಅವಕ್ಕೆಲ್ಲ ಗ್ಯಾರಂಟಿ ಇರುತ್ತೆ ಸರ್. ಹೌದು. ಓಕೆ, ಇಬ್ಬರದ ಬನ್ನಿ, ಕಟ್ಟು ಬನ್ನಿ. ಇದೇನಪ್ಪ ಹಣೆ ಬರ? ಇದು ಇನ್ನು 4 ಹಲ್ಲು ಪಲ್ಟೆ ಇದು. ಹಾಂ, ಹಾಂ, ಹಾಕಲ್ಲ. 4 ಹಲ್ಲು. ಆಲ್ಮೋಸ್ಟ್ ಇವತ್ತು ತಂದಿದ್ರಾಗ 4 ಹಲ್ಲು ಜಾಸ್ತಿ ಇದಾವೆ ಅನ್ಸುತ್ತೆ. 4 ಹಲ್ಲು, 6 ಹಲ್ಲು, 6 ಹಲ್ಲು, 2 ಹಲ್ಲು. ಸ್ನೇಹಿತರೆ, ಇದು HF ಅಲ್ಲಿ ಆಲ್ಮೋಸ್ಟ್ ಬ್ಲ್ಯಾಕ್ ಸ್ಪಾಟ್ ಇರೋರಿಗೆ, ಬ್ಲ್ಯಾಕ್ ಪ್ಯಾಚಸ್ ಇರೋರಿಗೆ ಇಷ್ಟ ಆಗುತ್ತೆ ಅನ್ನೋದಾದರೆ ಈ ಹಸು ಖರೀದಿ ಮಾಡಲಿಕ್ಕೆ ಏನು ಅನುಕೂಲ ಇಲ್ಲ. ನೀವು ನೋಡ್ತಾರೆ ಅಂಥದ್ದು ಕೋಡ್ ಯಾವುದೂ ಕಟ್ಟಿಲ್ಲ. ರೇಟ್ ವಿಚಾರದಾಗ ಹೆಂಗಿದ್ದಾರೆ? ಬರೀ 90,000 ಹೇಳ್ತೀವಿ ಸರ್. 90,000 ಹೇಳ್ತಿದ್ದಾರೆ. ಇವತ್ತೆಲ್ಲ ಮನೆಗೆ ಹೋದಾಗ ಮ್ಯಾಟ್ ಗೀಟ್ ಅಡ್ಜಸ್ಟ್ ಮಾಡ್ಬೋದಾ? ಹೆಂಗಪ್ಪ ಮ್ಯಾಟ್ ಇದು ಮ್ಯಾಟ್ ಇದ್ರೂ ನಡೀತೈತೆ, ಇದು ಮಣ್ಣಿನೆಲ್ಲ ಕಟ್ಟಿದ್ರು ನಡೀತದೆ. ಮಣ್ಣಿಂದಿದ್ರೆ ಇನ್ನೂ ಒಳ್ಳೆಯದು. ಒಳ್ಳೆಯದು. ಈ ಥರ ಮಣ್ಣು HF ಹಸುಗಳಿಗೆ ಮಣ್ಣು ನೆಲದಲ್ಲಿ ಬಿಟ್ಟರೆ ಸೂಕ್ತ. ಸಿಮೆಂಟ್ ಗಿಮೆಂಟ್ ಅನ್ನೋದಕ್ಕಿಂತ ಅಂತ ಆದಷ್ಟು ಫ್ರೀ ಬಿಡುವಂಥ ಪ್ರಯತ್ನ ಮಾಡಿರಿ. ಹಸು ಹೀಗಿದೆ. ಆಯ್ಕೆಯಲ್ಲಿ ಬಂದಾಗ ನೀವು ನೇರವಾಗಿ ಭೇಟಿ ಕೊಡಬೇಕಾಗುತ್ತೆ. ನೇರವಾಗಿ ಭೇಟಿ ಕೊಟ್ಟು ಪರಿಶೀಲಿಸ್ಕೊಳ್ಬೇಕಾಗುತ್ತೆ. ಇಲ್ಲ ನಮ್ಮ ವೀಡಿಯೋದಲ್ಲಿ ಎಷ್ಟೇ ನಾವು ಫೋಟೋ ಹೊಡೆದು ವೀಡಿಯೋ ಹಾಕಿದ್ರು ಕೂಡ ನಿಮ್ಮ ಒಂದು ಅಬ್ಸರ್ವೇಷನ್, ಗಮನಿಸೋಕೆ ಅಂತ ಏನೇನಿರುತ್ತೆ ಅದನ್ನು ಗಮನಿಸ್ಕೊಂಡು ಪರಿಶೀಲಿಸ್ಕೊಂಡು ಹೋಗ್ಬೇಕು. ಒಂದು ಅರ್ಧ ಗಂಟೆ ಇಲ್ಲ, 1 ಗಂಟೆ ಇಲ್ಲ, 2 ಗಂಟೆ ಕುತ್ಕೊಳ್ರಿ, ನೋಡಿರಿ. ಹಸು ನಿಮ್ಮ ಕೈಗೆ ಹಿಡ್ಕೊಂಡು ಆಮೇಲೆ ಪರಿಶೀಲಿಸ್ಕೊಂಡು ಹೋಗ್ರಿ ಅನ್ನೋಂಥದ್ದು ಮಾತು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸರಿ ಏನು ಸರ್? ನಾವು ಫೋನಾಗೆ ಮಾತಾಡೋದಕ್ಕಿಂತ ಬಂದು ನೇರವಾಗಿ ಬಂದರೆ ತುಂಬ ಒಳ್ಳೆಯದು, ತುಂಬ ಒಳ್ಳೆಯದು ಅಂತೇಳಿ. ಓಕೆ ಸರ್, ಓಕೆ. ಅವರು ಹಾಲಿಂದು ಕೆಪಾಸಿಟಿ ಹೇಳಿರೋಂಥದ್ದು ನಿಮ್ಗೆ ಗೊತ್ತಿದೆ, 8 ಮೇಲೆ ಅಂಥೇಳಿ. 10 ಬರ್ಬೋದು. ನೀವು ಹೆಂಗೆ ಫೀಡ್ ಗೀಡ್ ಹಾಕ್ತೀರ ಅದ್ರ ಮೇಲೆ ಅಂತಲೂ ಹೇಳಿದ್ದಾರೆ ಅವರು. ಏನು ಸಾಹೇಬ್ರೆ, ಏನು ರೀ ವಿಶೇಷ? ಇದು ಈಗ ಕಡೆಯಲ್ಲು. ಹಾಂ, ಈ ಥರ ಆಗಿದ್ರೆ 2 ಲಕ್ಷ. ಓಕೆ. ಕಡೆ ಅಲ್ಲ ಈಗ ಹಿಂಗೆ ತಗೋತಿದೆ. ಕೆಚ್ಚಲು ತುಂಬುತ್ತಾ ಇನ್ನೂ ಟೈಮ್? ಇನ್ನೂ ತುಂಬುತ್ತೆ. ಅದು
ಕಲರು ನೋಡ್ತಕ್ಕಂಥದ್ದು. ನೋಡಿ ಸ್ನೇಹಿತರೆ, ಇದು ಹಸು ನಾನು ಏನೇ ತೋರಿಸಿದ್ರು ಕೂಡ ಆಯ್ಕೆ ನಿಮ್ಮದಾಗಿರುತ್ತೆ. ಕೋಡ್ ಇದೆ ಇದಕ್ಕೆ. ಏನು ರೇಟ್ ಹೇಳ್ತಾ ಇದ್ದೀರಿ ಸರ್? ಸರ್ ಇದಕ್ಕೆ ಬರೀ 72,000 ಹೇಳ್ತೀವಿ. 72 ಅಂತ ಹೇಳ್ತಿದ್ದಾರಪ್ಪ ಈ ಹಸುವಿನ ಬೆಲೆ. ಇನ್ನು ನಿಮಗೆ ಅದು ಬಂದಾಗ ನಾನು ಏರು ಇಳಿತಾನೆ ಪದ ಬಳಸ್ತೀನಿ. ಇಲ್ಲಿ ಏರಾಗೋದು ಬೇಡ, ಇಳಿತಾನೆ ಆಗಲಿ. ನೀವು ಬಂದಾಗ ಇನ್ನೂ ಬೆಲೆ ಹೆಚ್ಚು ಕಡಿಮೆ ಆಗಲಿ. ಹೆಚ್ಚಿನಕ್ಕಿಂತ ಕಡಿಮೆ ಅನ್ನೋಂಥ ಪದ ತುಂಬ ಸತಿ ಹೇಳಿದ್ದಾರೆ. ನೀವು ಬಂದಾಗ ಪರಿಶೀಲಿಸ್ಕೊಳ್ರಿ. ದೂರದಿಂದ ಬಂದರೆ ಸ್ವಲ್ಪ ಫೋನ್ ಮಾಡ್ಕೊಂಡು ಬನ್ನಿರಿ. ಈ ಮಂಜುನಾಥ ಚೌಟ್ರಿ ಏನಿದೆ ಅಥವಾ ಮಂಜುನಾಥ ಹಾಸ್ಪಿಟಲ್ಲು ಅಂತ ಕೇಳಿದ್ರೆ ಆ ರೂಟಿಗೆ ಸ್ವಲ್ಪ ಮುಂದಕ್ಕೆ ಬಂದು ನೀವು ಬಲಗಡೆ ತಿರುಗಿದರೆ ಈ ಹಸು ಮಾರಾಟಗಾರರ ಮನೆ, ಅಸ್ಲಾಂ ಅವ್ರ ಮನೆ ಸಿಗುತ್ತೆ ನಿಮಗೆ. ಅವ್ರ ಬ್ರದರ್ ಇಬ್ರಾಹಿಂ ಕೂಡ ಇಲ್ಲೇ ಇರ್ತಾರೆ. ನೀವು ಫೋನ್ ಮಾಡಿದ್ರೆ ನೀವು ಬರೋಂಥ ವ್ಯವಸ್ಥೆನೂ ಕೂಡ ಅವ್ರು ಹೇಗೆ ಬರಬೇಕು ಏನು ಅಂತದ್ದು ಕೂಡ ಹೇಳ್ತಾರೆ. ಓಕೆ ಸರ್ ಆಗ್ಬೋದು ಸರ್. ಆರಲ್ಲ ಇದು ಪಕ್ಕ ಲೋಕಲ್ಲು ಸ್ನೇಹಿತರೆ. HF ಕೋಡಿರೋಂಥದ್ದು ಕ್ರಾಸ್ ಇದೆ. ನೀವು ಕಂಟ್ರಿ ಅಂತ ಕರೀತಾರೆ. ಆಲ್ಮೋಸ್ಟ್ ನಮ್ಮ ಇಂಡಿಯಾದಲ್ಲಿ ಕಂಟ್ರಿ ಕ್ರಾಸ್ ಬ್ರೀಡ್ ಅಂತೇಳಿ ಹಿಂಗಿದೆ. ಆರಲ್ಲು ಅಂತ ಹೇಳ್ತಿದ್ದಾರೆ. ಸೂಲ್ ಎಷ್ಟನೇದು? 2ನೇ ಸೂಲು. ಇದು ನಿಮಗೆ ಹಸು ಮೇಯಿಸ್ಕೊಂಡು ನಾನೆಲ್ಲ ಸಾಕ್ಕೋಬೇಕು ಹೊರಗಡೆ ಅಂದರೆ ಇದೆ, ಹಿಂಗೈತಿ. ಕುದುರೆ ಥರ ಇದೆ ನೋಡಿದ್ರೆ, ಬ್ಲಾಕ್ ಹಾರ್ಸ್ ಅಂತ ಹೇಳ್ಬೋದು. ಏನು ಚಂದ ನಿಂತಿದೆ ಅದು. ಹಾಲಿಂದ ಹೆಂಗಿದೆ ಭರೋಸೆ ಇದು? ಇದು ಫಸ್ಟೇ ಲೊಕೇಶನಲ್ಲಿ 7-8 ಬರ್ತೈತೆ. 7-8 ನೋಡೋಣ. ಈ ಥರ ಬಿಡು ಅಂದಾಗ 7-8 ಕೊಟ್ಟರು ಏನು ಲಾಸ್ ಇಲ್ಲ. ಪಕ್ಕ ಕೊಡಿರೋದು, ಹೆವಿ ಹ್ಯುಮಿನಿಟಿ ಇರೋದು. A2 ಸಿಕ್ಕರೂ ಏನು ತೊಂದರೆ ಇಲ್ಲ. ಇದನ್ನು ಚೇರ್ ತೆಗೆತಡಿ. A2 ಮಿಲ್ಕ್ ಸಿಕ್ಕರೂ ಕೂಡ ಏನು ಡೌಟ್ ಇಲ್ಲ ಅನಿಸುತ್ತೆ. ಯಾಕಂದರೆ ನಮ್ಮ ಕಂಟ್ರಿಗೆ ಮಿಕ್ಸ್ ಇದೆ ಇದು. ಹಾಗಾಗಿ ರೇಟ್ ಹೆಂಗಿದೆ ಬಿಡಿದ? ಎಷ್ಟು? 62. 62 ಅಂತ ಹೇಳ್ತಿದ್ದಾರೆ. ನೀವು ಬಂದಾಗ ಮಾತಾಡ್ಕೊಳ್ರಿ. ಆಲ್ಮೋಸ್ಟ್ ಈ ಥರ ಹಸು ಇಷ್ಟಪಡೋರಿಗೆ ಒಂದು ಬ್ರೀಡ್. ಈ ಥರ ಎಷ್ಟಿದೆ ಅಣ್ಣ? ಒಂದೇ ಒಂದೇ ಇರೋದು. ಗಟ್ಟಿ ಬ್ರೀಡ್. ನಮ್ಮ ಹುಡುಗರು ಆಗಲೇ ವೆಯ್ಟ್ ಮಾಡ್ತಾಯಿದ್ರು. ಇಂಥ ತೊಗೊಂಡ್ರೆ ಇನ್ನು ಅಡ್ಡಿಲ್ಲ. ಹೆಂಗೆ ಬೇಕಾದ್ರೂ ನಾವು ಮೇಲ್ಸಣಿಕೆ ಮಾಡ್ಕೋಬೋದು. ಹಾಯೋದು ಈ ಥರ ಏನು ಪ್ರಾಬ್ಲಮ್ ಇಲ್ಲ, ಸಾಧ್ಯ ಇದೆ. ಸರ್ ಇದು ಜರ್ಮನ್ ಪಕ್ಕ ಪ್ಯೂರ್ ಇದೆ. ಸೆಕೆಂಡ್ ಲ್ಯಾಕ್ಟೇಷನ್. ಸೆಕೆಂಡ್ ಲ್ಯಾಬ್ ಬ್ರೀಡ್ ಇದು. ವ್ಯಾಪಾರ ಬಂದುಬಿಟ್ಟು 1,10,000 ಹೇಳ್ತೀನಿ. 1,10,000ಕ್ಕೆ ಇದೆ ಇದು. ಹಿಂಗಿದೆ ನೋಡ್ರಪ್ಪ. ಆನೆ ಗಾತ್ರದ ಹಸು ಇದು. ಸುಮ್ಮನೆ ಸ್ಟ್ರೈಟಾಗಿ ನಿಂತ್ಕೊಳ್ರಿ ಅಷ್ಟೇ. ನಾನು ತಲೆ ಮೇಲೆ ಎತ್ತರಿ ಅದು. ಸ್ನೇಹಿತರೆ, ನಿಮಗೆ ದೂರದಿಂದನೂ ಅಲ್ಲ ಹತ್ತಿರದಿಂದ ತೋರಿಸ್ತೀನಿ. ಹೆವಿ ಬ್ರೀಡ್ ಇದು. ತುಂಬಾ ಎತ್ತರ ಇರುವಂಥದ್ದು. ಏನಿಲ್ಲ ಅಂದರೆ ಒಂದು 5 ಫೀಟ್ ಹೈಟು. ಆಮೇಲೆ ಉದ್ದ ಅಂತೂ ಒಂದು 7 ಅಡಿ ಅಂತೂ ಇದು ಉದ್ದ. 7-8 ಅಡಿ ಅಂತೂ ಉದ್ದ ನಿಲ್ಲುತ್ತೆ ಬ್ರೀಡು. ಇದು ಕೂಡ ಗಬ್ಬ ಇದೆ. ಎಷ್ಟು ದಿನಪ್ಪ? ಇನ್ನೊಂದು ವಾರ 10 ದಿವಸ. ಅಸ್ಲಾಂ ಇಲ್ಲಿ ನೋಡಿ, ವಾರ 10 ದಿವಸ ಅಂತೇಳಿ. ಅಡರ್ ಸೈಜ್ ಭಾರಿ ಚೆನ್ನಾಗಿದೆ. ಹಾಲು ಕರಿಯೋಕ್ಕೆ ಸೂಪರ್ ಆಗಿದೆ. ಹಾಂ, ಕೈಯಿಂದ ಕರಿಯೋಕ್ಕೆ ಭಾರಿ ಚೆಂದ ಇದೆ. ನೋಡ್ತಾ ಇದ್ದೀರಲ್ಲ ಹಿಂಗೆ. ಓಕೆ, ಲಾಸ್ಟ್ ಫೈನಲ್ ಬಂದರೆ ಏನು ಆಗ್ಬೋದಪ್ಪ? ಹೆಚ್ಚು ಕಡಿಮೆ ಆಗುತ್ತೆ. ಅವ್ರ ಬೆಲೆ ಹೇಳ್ತಾ ಇಲ್ಲ. ನೀವು ಬಂದು ನೇರವಾಗಿ ಬಂದು ನೋಡಿ ಪರಿಶೀಲಿಸ್ಕೊಳ್ರಿ ಅಂತೇಳಿ. ಓಕೆ ಬಾಸ್, ಹೋಗಲಿ. ಸ್ನೇಹಿತರೆ, ಹಸುಗಳು ಮಾತ್ರ ಇಲ್ಲಿ ನೀವು ಪರಿಶೀಲಿಸ್ಕೊಂಡು ನೋಡಿ ಆಯ್ಕೆ ಮಾಡ್ಕೊಂಡು ಒಯ್ಯೋದು ಒಳ್ಳೆಯದು, ಉತ್ತಮ. ಎಲ್ಲೇ ಕೂತ್ಕೊಂಡು ನನ್ನ ವಿಡಿಯೋ ನೋಡಿ ಭರವಸೆ ಅಂತ ಅಲ್ಲೋದಕ್ಕಿಂತ ನೀವು ಬಂದು ಒಯ್ಯೋದು ನನಗೆ ಸೂಕ್ತ. ನೋಡ್ಕೊಂಡು ಒಯ್ಯೋದು ಸೂಕ್ತ ಅಂತ ನಾನು ಹೇಳ್ತೀನಿ. 6 ಕೆಡವಿದ ಇದು? ಹೌದು, 6 ಕೆಡವಿದೆ. ಸೆಕೆಂಡ್ ಲ್ಯಾಕ್ಟೇಷನ್. ಹಾಂ. 9.5 ಲೀಟರ್ ಹೇಳಿದೆ ಫಸ್ಟ್ ಲ್ಯಾಕ್ಟೇಷನ್ ಅಲ್ಲಿ. ಈಗ ಸೆಕೆಂಡ್ ಲ್ಯಾಕ್ಟೇಷನ್ ಇಲ್ಲ 1 ಲೀಟರ್ ಜಾಸ್ತಿ ಆಗ್ಬೋದು, ಇಲ್ಲ 1 ಲೀಟರ್ ಕಮ್ಮಿ ಆಗ್ಬೋದು. ಹೌದು, ಮಳೆಗಾಲ ಅಲ್ಲ ಸರ್. ಹಾಲು ಕಮ್ಮಿನೇ ಈಗ. ಇದು ವ್ಯಾಪಾರ ಬಂದ್ಬಿಟ್ಟು 85,000 ಹೇಳ್ತೀನಿ. 85 ಹೌದು, 85,000 ಬ್ರೀಡ್. ಇದು ಕೂಡ HF ಅಲ್ಲೇ. ಆಮೇಲೆ ಇನ್ನೊಂದು ನಾವೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಬಂದ ಸಂದರ್ಭದಲ್ಲಿ ಅಸ್ಲಾಂ ಅವರು ಫೋರ್ಸಬಿಲಿಟಿ ಅಂತೇನಿಲ್ಲ. ನೀವು ಬಂದಾಗ ಹಸುಗಳನ್ನು ಕೂಡ ಈಗ ನೋಡ್ತಾಯಿದ್ರು. ಕೆಲವರು ಅವರೇ ಆಯ್ಕೆ ಮಾಡ್ಕೊತಾ ಇದ್ರು. ಹಿಂಗೆ ಆಯ್ಕೆ ಮಾಡ್ಕೊಳ್ಳೋಂಥದ್ದು ಏನಾದ್ರು ಇತ್ತಪ್ಪ ಅಂದರೆ ಡೈರೆಕ್ಟಾಗಿ ಬಂದು ಹಸುಗಳನ್ನು ನೋಡಿ ಪರಿಶೀಲಿಸ್ಕೊಂಡು ಅಂತ ಹೇಳ್ತಾ ಇರ್ತೀನಿ. ಈ ಲ್ಯಾಕ್ಟೇಷನ್ ಬಿಡು ಹಸು ನಿಮ್ಮ ಮನೆಗೆ ಸೆಟ್ ಆಗಬೇಕು ಅಂತ ಹೇಳಿದ್ರೆ ಎಷ್ಟು ದಿನ ಅಂದರೆ ಗಬ್ಬ ಇದು? ರೆಡಿ ಇದೆ. ಒಂದು ವಾರ 10 ದಿವಸಕ್ಕೆ ಒಳಗೆ ಕರು ಹಾಕುತ್ತೆ ಅಂತ ನಿಮ್ಮ ಮನೆಗೆ ಸೆಟ್ ಆಗುವಂಥ ಬ್ರೀಡ್ ಇರುತ್ತೆ. ದೂರದಿಂದ ಬರೋರು ದಯವಿಟ್ಟು ಅವ್ರ ನಂಬರಿಗೆ ಕಾಲ್ ಮಾಡ್ಕೊಂಡು ಬನ್ನಿರಿ. ಓಕೆ ಬಸ್.
ನಾನು ಇವತ್ತು ತ್ಯಾವಣಿಗೆ ಅಸ್ಲಂ ಹತ್ರನೇ ಇದ್ದೆ. ಸುಮಾರು ಈ ಹಿಂದೆ ವೀಡಿಯೋ ಹಾಕಿಸೋ ಸಂದರ್ಭದಲ್ಲಿ ಕಾಲ್ಸ್ಗಳು ಸುಮಾರು ಬಂದಿದೆ ಅನ್ನೋ ಮಾಹಿತಿ ಕೇಳಿದ್ವಿ. ಬಟ್ ಇವತ್ತು ಅವರ ಒಂದು ಬಾಯಿಂದ ಏನು ಹೇಳ್ಬೋದು ಇವತ್ತಿನ ಹಸುಗಳಿಗೆ ಸಂಬಂಧಪಟ್ಟಂತೆ ಕೇಳ್ತೀನಿ. 16 ಹಸುಗಳಿದಾವೆ. ಹಾಂ, ಇಲ್ಲಿ ಟೈಮ್ನಾಗ ಕಾಲ್ ಮಾಡ್ತೀರಾ, ಈಗ ಇದಾವ ಹಸುಗಳು, ಬನ್ನಿ ಒಳ್ಳೆ ಪ್ರೈಸಲ್ಲಿ ಹಸುಗಳು ಸಿಗ್ತವೆ ಕಮ್ಮಿ ಬಜೆಟ್ ಅಲ್ಲಿ. 16 ಹಸುಗಳಿವೆ. 16? ಹೌದು ಸರ್, 16 ಇದಾವೆ. ಕಮ್ಮಿ ಬೆಲೆಯಲ್ಲಿ ಹಸುಗಳು ಸಿಗ್ತದೆ, ಬನ್ನಿ. ಓಕೆ. ಈಗ ದೂರದಿಂದ ಬರೋರು ಡೈರೆಕ್ಟಾಗಿ ಯಾವ ದಿನ ಬಂದರೆ ಸೂಕ್ತ? ಏನು ಸೋಮವಾರ ಬಂದ್ಬಿಟ್ರೆ ಪಾಡು. ಸೋಮವಾರ ಮಂಗಳವಾರ ಹಾಂ ಹಾಂ 2 ದಿನ ಹಸುಗಳು ಸಿಗ್ತವೆ. ತುಂಬ ಇರುತ್ತೆ ಹಸು, ಭಾಳ ಇರುತ್ತೆ. ಮಿಡ್ಲ್ 25 ಹಸುಗಳು ಇರ್ತವೆ. ಇರುತ್ತೆ. ಮಿಡ್ಲಲ್ಲಿ ಅಕಸ್ಮಾತ್ ಬರ್ತೀವಿ ಹಸುಗಳು ಕೊಡ್ತೀವಿ ಅನ್ನೋರಿಗೆ ಏನು ಫೋನ್ ಮಾಡ್ತೀವಿ, ಫೋನ್ ಮಾಡಿ ಸರ್, ನಾವೇ ಹೇಳ್ತೀವಿ. ಲೊಕೇಶನ್ ಹೇಳ್ಬಿಡಿ ಹಂಗೆ. ಲೊಕೇಶನ್ ರುದ್ರಣ್ಣ ಸೈಟು, ಗೋಮಳ ಹೋಗೋ ದಾರಿಗೆ. ಗೋಮಳ ಹೋಗೋ ದಾರಿ. ಹೌದು. ಊರು ತ್ಯಾವಣಿಗೆ ತಾಲೂಕು ಚನ್ನಗಿರಿ ತಾಲೂಕು ದಾವಣಗೆರೆ ಡಿಸ್ಟಿಕ್. ಹೌದು. ದಾವಣಗೆರೆಯಿಂದ ಬರುವಷ್ಟು ದೂರ ಅಂದರೆ ಎಷ್ಟಾಗ್ಬೋದು ಇಲ್ಲಿಂದ? 25 ಕಿಲೋಮೀಟರ್ ಆಗುತ್ತೆ ಸರ್. 25? ಹೌದು ಸರ್. ಚನ್ನಗಿರಿಯಿಂದ 25 ಆಗುತ್ತೆ. 25. ಚಿತ್ರದುರ್ಗ ಮಾರ್ಗವಾಗಿ ಏನಾದರೂ? 60 ಆಗುತ್ತೆ. 60. ಹಾವೇರಿ ರಾಣೆಬೆನ್ನೂರು? ಹಾವೇರಿ ರಾಣೆಬೆನ್ನೂರು 45, ರಾಣೆಬೆನ್ನೂರು 60 ಆಗುತ್ತೆ. ಓಕೆ. ಹಾವೇರಿ ಅಂದ್ರೆ ಒಂದು 75 ಆಗುತ್ತೆ ಸರ್. ಓಕೆ. ಈ ದಾರಿ ಮೇನ್ ರೋಡ್ ಎಲ್ಲ ವೆಹಿಕಲ್ಸ್ ವ್ಯವಸ್ಥೆ ಐತ್ರ ಈ ಕಡೆ? ಎಲ್ಲ ವ್ಯವಸ್ಥೆ 24 ಇರುತ್ತೆಲ್ಲ? ಹೌದು. ಓಕೆ. ನಾ ಆದಷ್ಟು ಬರುವಾಗ ನಿಮ್ಗೆ ಕಾಲ್ ಮಾಡ್ಕೊಂಡು ಬರಬೇಕು.